ಫ್ರೆಂಡ್ಸ್, ಯಾರಿಗೆ ಮನೆಯಲ್ಲಿ ವೆಜಿಟೇಬಲ್ಸ್ ಬೆಳಿಬೇಕು ಅಂತ ಆಸೆ ಇರಲ್ಲ ಹೇಳಿ. ಸೊ ಇವತ್ತು ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಪುದೀನ ಬೆಳೆಯೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇದು ನಾನು ಟೆರೇಸ್ ಗಾರ್ಡನಲ್ಲಿ ಬೆಳೆದಿರುವಂಥ ಪುದೀನ ರೆಗ್ಯುಲರ್ ಆಗಿ ಕರಿಗೆ ಯೂಸ್ ಮಾಡ್ತೀವಿ ಇದನ್ನ. ಸೊ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಮಾರ್ಕೆಟ್ನಿಂದ ತಂದು ಪುದೀನದ್ದೇನು ದಂಟು ಇರುತ್ತಲ್ಲ, ಎಲೆ ಎಲ್ಲ ಬಿಡಿಸಿದ ಮೇಲೆ ಈ ರೀತಿ ದಂಟನ್ನು ಚೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬೇರ್ ಇರಬೇಕು. ಅದರಲ್ಲಿ ಕೆಳಗಡೆ ಒಂದು ಸಣ್ಣ ಸಣ್ಣ ಬೇರ್ಗಳಿರ್ತಾವಲ್ಲ, ಈ ಥರ ಬೇರ್ ಇದ್ದದನ್ನ ಸ್ಟೆಮ್ಸ್ನ ತೊಗೊಂಡೋಗಿ ಒಂದು ಯಾವುದಾದ್ರು ಸಣ್ಣ ಪಾಟಲ್ಲಿ ಜಸ್ಟು ಪ್ಲ್ಯಾಂಟ್ ಮಾಡಿ. ಸೊ ಇದು ನೋಡಿ, ಇದು ಫಸ್ಟ್ ಸ್ಟೇಜಲ್ಲಿ ಪ್ಲ್ಯಾಂಟ್ ಮಾಡಿರೋವಂಥದ್ದು. ಇದನ್ನಿನ್ನೂ ದೊಡ್ಡ ಪಾಟಿಗೆ ಹಾಕಿಲ್ಲ. ಯಾವಾಗ ಕೆಲವೊಂದೊಂದು ನೋಡಿ, ಒಂದು 10 ಸ್ಟೆಮ್ಸ್ ಹಾಕಿದ್ರೆ ಅದರಲ್ಲೊಂದು 4 ಉಳ್ಕೊಳ್ಳುತ್ತೆ, ಒಂದು 6 ಸತ್ತೋಗ್ಬಿಡುತ್ತೆ. ಸೊ ಅದೇ ರೀತಿ ಇದನ್ನು ಕೂಡ ಪ್ಲ್ಯಾಂಟ್ ಮಾಡ್ತೀನಿ. ಯಾವಾಗ ಅದು ಸ್ವಲ್ಪ ದೊಡ್ಡದಾಗುತ್ತೆ ಅದನ್ನ ಒಂದು ದೊಡ್ಡ ಪಾಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದಾಗ ಈ ರೀತಿ ಪುದೀನ ವಿತಿನ್ 2 to 3 months ನಿಮಗೆ ಸಿಗ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಸ್ವಲ್ಪ ಸಗಣಿ ಗೊಬ್ಬರ ಹಾಕಿದ್ರೆ ಇನ್ನೂ ಉತ್ತಮ. ಒಳ್ಳೆ ಹೆಲ್ದಿಯಾಗಿರುವಂಥ ಪುದೀನ ನಿಮ್ಮ ಸಾರು ಮಾಡಲಿಕ್ಕೆ, ಇಲ್ಲ ಪಲ್ಯ ಮಾಡಲಿಕ್ಕೆ, ಜ್ಯೂಸ್ ಮಾಡಲಿಕ್ಕೆ ರೆಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.